ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಅಳುಮುಂಜಿಯಾಗಿದ್ದ ಭಾಗ್ಯ ಈಗ ರೆಬಲ್ ಆಗಿದ್ದಾಳೆ. ಮನೆಯನ್ನ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗೋದ್ರ ಜೊತೆಗೆ ಈಗ ತಾಂಡವನ ಸರಿಯಾಗಿ ಆಟ ಆಡಿಸ್ತಿದ್ದಾಳೆ. ಇದೀಗ ಭಾಗ್ಯ ಮನೆಗೆ ಶ್ರೇಷ್ಠ ಎಂಟ್ರಿ ಆಗಿದ್ದಾಳೆ. ಎಲ್ಲರೂ ಶ್ರೇಷ್ಠಗೆ ಮಂಗಳಾರತಿ ಮಾಡ್ತಾರೆ ಅಂದ್ರೆ ಆಕೆಯನ್ನ ಆರತಿ ಮಾಡಿ ಮನೆಗೆ ಕರೆಸಿಕೊಂಡಿದ್ದಾರೆ. ಹಾಗಾದ್ರೆ ತಾಂಡವ್ ಶ್ರೇಷ್ಠ ಲವ್ನ ಭಾಗ್ಯ ಒಪ್ಪಿಕೊಂಡ್ಲಾ? ಕುಸುಮಾಗೆ ಚಿಕ್ಕ ಸೊಸೆ ಆದ್ಲ ಶ್ರೇಷ್ಠ? ಭಾಗ್ಯಗೆ ಮನೆಯಲ್ಲಿ ಜಾಗ ಸಿಗಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಈ ತರ ಟ್ವಿಸ್ಟ್ ಸಿಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ವೋ ಏನೋ. ಯಾಕಂದ್ರೆ ಸೀರಿಯಲ್ ಡೈರೆಕ್ಟರ್ ಈ ಸಲ ತುಂಬಾ ತಲೆ ಓಡಿಸಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೌದು, ಭಾಗ್ಯ ಪ್ಲಾನ್ ನಿಂದ ತಾಂಡವ್ ಸರಿ ಆಗ್ತಾನೆ, ಶ್ರೇಷ್ಠ ಬೀದಿಗೆ ಬೀಳ್ತಾಳೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ವೀಕ್ಷಕರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಇದೀಗ ಶ್ರೇಷ್ಠ ಭಾಗ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಹೌದು, ತನ್ವಿ ಕಾಲೇಜಿನಿಂದ ಸಸ್ಪೆಂಡ್ ಆಗಿದ್ಲು. ಮತ್ತೆ ಆಕೆಯನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂತ ಭಾಗ್ಯ ಜೊತೆ ತಾಂಡವ್ ಹೋಗಿದ್ದ. ಆಗ್ಲೇ ಶ್ರೇಷ್ಠ ಫೋನ್ ಮೇಲೆ ಫೋನ್ ಮಾಡಿದ್ಲು. ಆತ್ಮಹತ್ಯೆ ಮಾಡಿಕೊಳ್ತೇನೆ, 10 ನಿಮಿಷ ನಿನಗೆ ಟೈಮ್ ಅಂತ ತಾಂಡವ್ಗೆ ಎಚ್ಚರಿಸಿದ್ಲು. ಹೆದರಿ ಅವಳ ಮನೆಗೆ ಓಡಿದ್ದ ತಾಂಡವ್ ಶ್ರೇಷ್ಠ ಹೇಳಿದಕ್ಕೆಲ್ಲ ತಲೆಯಾಡಿಸಿದ್ದ. ಮನೆಗೆ ಕರೆದುಕೊಂಡು ಹೋಗೋದಾಗಿ ಪ್ರಾಮಿಸ್ ಮಾಡಿದ. ತಾಂಡವ್ ಜೊತೆ ಶ್ರೇಷ್ಠ ಮನೆಗೆ ಬಂದಿದ್ದಾಳೆ. ಆರಂಭದಲ್ಲಿ ಶ್ರೇಷ್ಠ ಮನೆಗೆ ಬರ್ತಾಳೆ ಎಂಬ ವಿಷಯ ಗೊತ್ತಾಗ್ತಿದ್ದಂತೆ ಭಾಗ್ಯ ಮತ್ತೆ ಕುಸುಮ ಸೇರಿದಂತೆ ಮನೆಯವರೆಲ್ಲ ಶಾಕ್ ಆಗಿದ್ರು. ಆದ್ರೆ ಶ್ರೇಷ್ಠ ತಾಂಡವ್ ಮನೆಗೆ ಬರೋದ್ರೊಳಗೆ ಭಾಗ್ಯ ಕುಸುಮ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಭಾಗ್ಯ ಸೇರಿದಂತೆ ಇಡೀ ಮನೆಯವರು ನನಗೆ ಎದುರಾಗ್ತಾರೆ ಅಂತ ಆಲೋಚನೆಯಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ಬಂದಿದ್ರು. ಆದ್ರೆ ಶ್ರೇಷ್ಠಗೆ ಕುಸುಮ ಹಾಗೂ ಭಾಗ್ಯ ಚಮಕ್ ಕೊಟ್ಟಿದ್ದಾರೆ. ಶ್ರೇಷ್ಠ ಮನೆಗೆ ಬರ್ತಿದ್ದಂತೆ ದೃಷ್ಟಿ ತೆಗೆದು ಅವಳನ್ನ ಒಳಗೆ ಕರೆಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೇಷ್ಠ ನನ್ನ ಸೊಸೆ ಅಂತ ಕುಸುಮ ಒಪ್ಪಿಕೊಂಡಿದ್ದಾಳೆ. ಅಮ್ಮನ ಮಾತು ಕೇಳಿ ಶ್ರೇಷ್ಠ ಹಾಗೂ ತಾಂಡವ್ ಖುಷಿಯಾಗಿದ್ದಾರೆ. ಇನ್ಮುಂದೆ ನಂದೇ ಹವ ಅಂತ ಶ್ರೇಷ್ಠ ಮೆರೆಯುವ ಮುನ್ನವೇ ಭಾಗ್ಯ ಹಾಗೂ ಕುಸುಮ ತಮ್ಮ ಆಟ ಶುರು ಮಾಡ್ಕೊಂಡಿದ್ದಾರೆ. ಹೌದು, ಕುಸುಮ ಶ್ರೇಷ್ಠಳನ್ನ ಸೊಸೆ ಅಂತ ಒಪ್ಪಿಕೊಂಡಿದ್ದಲ್ಲದೆ ಆಕೆಯನ್ನ ಬೆಂಡೆತ್ತುವ ಕೆಲಸ ಮಾಡ್ತಿದ್ದಾಳೆ. ಶ್ರೇಷ್ಠ ನಿದ್ದೆ ಮಾಡೋ ಹಾಗಿಲ್ಲ, ಟಿವಿ ನೋಡ್ತಾ ಸುಮ್ಮನೆ ಕುಳಿತುಕೊಳ್ಳುವಂತಿಲ್ಲ. ಅತ್ತೆ ಆದ್ಮೇಲೆ ಸೊಸೆ, ಸೊಸೆ ಆದ್ಮೇಲೆ ಅತ್ತೆ ಕಾಟಕ್ಕೆ ಶ್ರೇಷ್ಠ ಸುಸ್ತಾಗಿದ್ದಾಳೆ. ಬೆಚ್ಚಗೆ ಹಾಸಿಗೆ ಮೇಲೆ ಹೊದ್ದು ಮಲಗಿದ್ದ ಶ್ರೇಷ್ಠ ನೋಡುವ ಕುಸುಮ ನನ್ನ ಸೊಸೆ ಇನ್ನು ಮಲಗಿದ್ದಾಳಲ್ಲ ಅನ್ನುತ್ತಾ 1 ಬಕೆಟ್ ತಣ್ಣೀರನ್ನ ಶ್ರೇಷ್ಠ ಮೇಲೆ ಹಾಕ್ತಾಳೆ. ಬೆಚ್ಚಿ ಎದ್ದೇಳುವ ಶ್ರೇಷ್ಠ ಬಾತ್ರೂಮ್ಗೆ ಓಡ್ತಾಳೆ. ಇನ್ನು ಶ್ರೇಷ್ಠ ಕೈಗೆ ಪಾತ್ರೆ ನೀಡುವ ಭಾಗ್ಯ ಅಡುಗೆ ಮನೇನು ನಿಂದೆ, ಬಚ್ಚಲ್ ಮನೇನು ನಿಂದೆ ಅಂತ ಹೇಳ್ತಾಳೆ. ಭಾಗ್ಯ ಮಾತು ಕೇಳಿ ಶ್ರೇಷ್ಠ ಶಾಕ್ ಆಗ್ತಾಳೆ. ಆದ್ರೆ ತಾಂಡವ್ ಮಾತ್ರ ಹೆಂಡತಿ ಹಾಗೂ ಅಮ್ಮನ ವರ್ತನೆ ನೋಡಿ ಫುಲ್ ಖುಷಿಯಾಗಿದ್ದಾನೆ. ಇದೀಗ ಕುಸುಮ ಭಾಗ್ಯ ಆಟದಿಂದಾಗಿ ಸೀರಿಯಲ್ ನಲ್ಲಿ ಈಗ ಫುಲ್ ಮಜಾ ಸಿಗ್ತಿದೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಭಾಗ್ಯ ಹಾಗೂ ಕುಸುಮ ಕೊಡ್ತಿರೋ ಚಮಕ್ಗೆ ಶ್ರೇಷ್ಠಗೆ ಎಲ್ಲಾ ಕಡೆಯಿಂದ ಹಿಂಸೆ ಆಗ್ತಿದೆ. ಮೊದಲ ದಿನವೇ ಶ್ರೇಷ್ಠಗೆ ಸುಸ್ತಾದಂತೆ ಕಾಣ್ತಿದೆ. ಹೋಗ್ತಾ ಹೋಗ್ತಾ ಶ್ರೇಷ್ಠ ಸ್ಥಿತಿ ಮತ್ತಷ್ಟು ಹದಗೆಡೋದು ಗ್ಯಾರಂಟಿ. ಇಷ್ಟು ದಿನ ಅತ್ತು ಕರೆದು ಬೇಸರ ವ್ಯಕ್ತಪಡಿಸಿದ್ದ ಭಾಗ್ಯ ಈಗ ಬದಲಾಗಿದ್ದು ಎಲ್ಲರಿಗೂ ಖುಷಿಯಾಗಿದೆ. ಸವತಿ ವಿರುದ್ಧ ಭಾಗ್ಯ ನಡೆಸುತ್ತಿರುವ ಹೋರಾಟವನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡಿದ ಫ್ಯಾನ್ಸ್ ಭಾಗ್ಯ ಇಷ್ಟು ಸಾಕಾಗಲ್ಲ, ಇನ್ನಷ್ಟು ಕಾಟ ಕೊಡು ಅಂತ ಹೇಳ್ತಿದ್ದಾರೆ. ಇನ್ಮುಂದೆ ಪ್ರತಿದಿನ ಹಬ್ಬಾನೆ. ಭಾಗ್ಯ ಕಾಟಕ್ಕೆ ಬೇಸತ್ತು ತಾಂಡವ್ ಬೇಡ ಅಂತ ಹೇಳಿ ಶ್ರೇಷ್ಠ ಓಡಿ ಹೋಗ್ಬೇಕಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಹಣದ ಆಸೆ ಇರಬಾರ್ದು, ಪರರ ಗಂಡನ ಮೇಲೆ ಕಣ್ಣು ಹಾಕಿದೆ, ಈಕೆಗೆ ಹೀಗೆ ಆಗ್ಬೇಕು, ಗ್ರಹಚಾರ ಶುರು ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಭಾಗ್ಯ ಕುಸುಮ ಕಾಟಕ್ಕೆ ಶ್ರೇಷ್ಠ ಮನೆ ಬಿಟ್ಟು ಹೋಗ್ತಾಳಾ? ತಾಂಡವ್ ಭಾಗ್ಯ ಒಂದಾಗ್ತಾರಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.